ಹೀಗೆ ಒನ್ ಆಕ್ಚುಲಿ ಖಾದಿ ಅಂದರೆ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಫ್ಯಾಬ್ರಿಕ್. ಇದರಲ್ಲಿ ನಾವು ಮಿಲ್ಮೇಡ್ ಫ್ಯಾಬ್ರಿಕ್ ಆಗಲಿ ಪವರ್ಲೂಮ್ ಫ್ಯಾಬ್ರಿಕ್ ಆಗಲಿ ಅದರಲ್ಲಿ ಟೆಕ್ಸ್ಚರ್ ಇರೋದಿಲ್ಲ, ಒಂಥರ ಫ್ಲಾಟ್ನೆಸ್ ಇರುತ್ತೆ. ಖಾದಿಯಲ್ಲಿ ಆ ನೂಲು ಕೈಯಿಂದ ಸ್ಪಿನ್ ಮಾಡಬೇಕಾದ್ರೆ ಬಿಕಾಸ್ ಆಫ್ ದ ಹ್ಯಾಂಡ್ ವೀವಿಂಗ್, ಹ್ಯಾಂಡ್ ಸ್ಪಿನ್ನಿಂಗ್, ಹ್ಯಾಂಡ್ ಕ್ರಾಫ್ಟಿಂಗ್ ಇರೋದಕ್ಕಿಂತ ಒಂದು ಬ್ಯೂಟಿ ಇದೆ, ಒಂದು ಟೆಕ್ಸ್ಚರ್ ಇದೆ. ಈ ಟೆಕ್ಸ್ಚರನ್ನು ಜಸ್ಟ್ ಹಳೆ ಕಾಲದ ಫ್ಯಾಬ್ರಿಕ್ ಆಗಿ ಇಳ್ಕೊಳ್ಳದೆ ಮುಂದೆ ತರಬೇಕು, ನಮ್ಮ ಯೂತ್ ಜೊತೆಗೆ ಇದ್ರ ಜೊತೆಗೆ ಯುನೋ ಫೋಕಸ್ ಗ್ರೂಪ್ ಆಗಿ ಫಾರ್ವರ್ಡ್ ತರಬೇಕು ಅಂತ ದಟ್ ಇಸ್ ದ ಸ್ಟಾರ್ಟ್ ಪಾಯಿಂಟ್. ಓಕೆ, ಸುಮಾರು ಎಷ್ಟು ವರ್ಷಗಳಾಯಿತು ಅಂತ ಹೇಳ್ತೀರಾ ಇದು ಸ್ಟಾರ್ಟ್ ಆಗಿ? ಇದು ಸ್ಟಾರ್ಟ್ ಆಗಿ ನಾವು ಮಿಷನ್ ಡಿಸೈನ್ ಪಾಯಿಂಟ್ ಸ್ಟಾರ್ಟ್ ಮಾಡಿ ಒಂದು 3 ವರ್ಷ ಆಗಿದೆ. ಡಿಸೈನ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿ ಆಫ್ಕೋರ್ಸ್ 15 ಇಯರ್ಸ್ ಇಂದ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಡಿಸೈನ್ ಫೀಲ್ಡ್ ಅಲ್ಲಿ. ಸೊ ಜನರಲಿ ಎಕ್ಸ್ಪೋರ್ಟ್ ಹೌಸಸ್ ಅಲ್ಲಿ ಅಥವಾ ನಮ್ಮ ಡೊಮೆಸ್ಟಿಕ್ ಫೀಲ್ಡ್ ಅಲ್ಲಿ ರಿಟೇಲ್ ಮಾರ್ಕೆಟ್ ಅಲ್ಲಿ ಏನ್ ನಡೆಯುತ್ತದೆ ಅಂತ ಒಂದು ಐಡಿಯಾ ಇತ್ತು ನನ್ನ ಮನಸ್ಸಲ್ಲಿ. ಹಾಗೆ ನೋಡಿದ್ರೆ ನನಗೆ ಯುನೋ ಓವರ್ ದ ರಿಸರ್ಚ್ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿದ್ರೆ 30 ಇಂದ 55 ಇಂಥ ಮಹಿಳೆಯರಿಗೆ ಅಥವಾ 10 to 14 ಇಯರ್ಸ್ ಅಲ್ಲಿ ಇರುವ ಮಕ್ಕಳಿಗೆ ಉಡುಪುಗಳು ಅಥವಾ ಒಳ್ಳೆ ಬಟ್ಟೆಗಳು ಸಿಗೋದು ತುಂಬಾ ಕಷ್ಟ. ಯಾಕೆಂದ್ರೆ ಫಿಟ್ಟಿಂಗ್ ಇರಲಿ ಆ ಥರ ಡಿಸೈನ್ ಇರಲಿ ಸಿಗೋದು ತುಂಬಾ ಕಷ್ಟ. ಬಿಕಾಸ್ ಮಾರ್ಕೆಟ್ ಫೋಕಸ್ ಗ್ರೂಪ್ ಅಲ್ಲಿ ಮಕ್ಕಳು ನೋಡಿದ್ರೆ 2 to 7 ಅಥವಾ 2 to 12 ಇಯರ್ಸ್ ಗ್ರೂಪ್ ಅಲ್ಲಿ ಅದು ಒಂದು ಮುಗಿದೋಯ್ತು. ಅಥವಾ ಲೇಡೀಸ್ ನೋಡಿದ್ರೆ ವೇಸ್ಟ್ ಸೈಜ್ 28 ಅಥವಾ 30 ಇರಬೇಕು. ಯುನೋ ದಟ್ ಇಸ್ ಅ ಮಾಡೆಲ್ ಸೈಜ್. ನಾವು ನಾರ್ಮಲ್ ಪೀಪಲ್, ಸೊ ದಿಸ್ ಇಸ್ ಫಾರ್ ದ ರೆಗ್ಯುಲರ್ ಯುನೋ ವಿಮೆನ್. ಅಂಡ್ ಆದರೆ ಅವರಿಗೆ ಗುಡ್ ಕ್ವಾಲಿಟಿ ಅಥವಾ ಗುಡ್ ಡಿಸೈನ್ಸ್ ಅಲ್ಲಿ ಬಟ್ಟೆಗಳು ಸಿಗೋದು ತುಂಬಾ ಕಷ್ಟ. ನಮ್ಮ ಇದರಲ್ಲಿ ಇರೋ ಖಾದಿಯಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಆರ್ಗ್ಯಾನಿಕ್ ಕಾಟನ್. ಈ ಆರ್ಗ್ಯಾನಿಕ್ ಕಾಟನ್ ತರಿಸೋದು ಡೈರೆಕ್ಟ್ಲಿ ಫ್ರಮ್ ಟ್ರೈಬಲ್ ಫಾರ್ಮರ್ಸ್. ಸಿತಿಲಂಗೇರ್ ಅಲ್ಲಿ ಇರುವ ಟ್ರೈಬಲ್ ಫಾರ್ಮರ್ಸ್ ಇಂದ ಡೈರೆಕ್ಟ್ಲಿ ನಾವು ತರಿಸೋ ಕಾಟನ್ ಇದ್ದು. ಸೊ ಇಟ್ ಇಸ್ ಫೇರ್ ಟ್ರೇಡ್. ನಾವು ಮಾರ್ಕೆಟ್ ರೇಟ್ ಅಥವಾ ಮಾರ್ಕೆಟ್ ರೇಟ್ ಇಂತ ಹೆಚ್ಚಾಗಿರೋ ರೇಟ್ ಅಲ್ಲಿ ಅವರಿಂದ ಡೈರೆಕ್ಟ್ಲಿ ವಿ ಆರ್ ಪರ್ಚೇಸಿಂಗ್. ಸೊ ಇಟ್ ಇಸ್ ಯೂಸ್ಫುಲ್ ಟು ದೆಮ್. ನೆಕ್ಸ್ಟ್ ಇದನ್ನ ಕಲರ್ಸ್ ಮಾಡಬೇಕಾದ್ರೆ ನ್ಯಾಚುರಲ್ ಡೈಸ್, ವಿ ಆರ್ ಯೂಸಿಂಗ್ ನ್ಯಾಚುರಲ್ ಡೈಸ್ ಟು ಕಲರ್ ಇಟ್. ಆದ್ರೆ ನ್ಯಾಚುರಲ್ ಡೈಸ್ ನೋಡಿದ್ರೆ ಬಣ್ಣಗಳು ತುಂಬಾ ವೆರಿ ಫ್ಯೂ, ಲಿಮಿಟೆಡ್ ಆಗಿರುತ್ತೆ ಕಲರ್ಸ್. ಇದರಲ್ಲಿ ವಾಟ್ ಐ ವಾಂಟೆಡ್ ಟು ಡೂ ವಾಸ್ ಗ್ಲೋಬಲ್ ಫ್ಯಾಷನ್ ಅಥವಾ ಇಂಟರ್ನ್ಯಾಷನಲ್ ಫ್ಯಾಷನ್ ಉಳ್ಕೊಂಡು ಅದೇ ಕಲರ್ಸ್ ಹೇಗೆ ನ್ಯಾಚುರಲ್ ಕಲರ್ಸ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಇನ್ ಫೋಕಸ್, ಇನ್ ಸ್ಟೈಲ್ ಆಗಿ ಈ ಬಟ್ಟೆಯನ್ನ ತಯಾರಿಸಿ ಮಾಡಬಹುದು. ಒಟ್ಟಿನಲ್ಲಿ ಏನಂತಂದ್ರೆ ಒಂದೇ ಅಂದ್ರೆ ಇವಾಗ ಅದಕ್ಕೆ ಏನು ಒಂದು ಟ್ರೆಡಿಷನಲ್ ಟಚ್ ಏನಿತ್ತು ಖಾದಿಗೆ, ಅದಕ್ಕೆ ಏನಂತಂದ್ರೆ ಮಾಡರ್ನ್ ಟಚ್ ಕೊಡ್ಲಿಕ್ಕೆ ಹೊರಟಿದ್ದೀರಾ. ನಿಮ್ ಜೊತೆ ಮತ್ತಷ್ಟು ಚರ್ಚೆನ ನಾನು ಮುಂದುವರಿಸ್ತೀನಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಖಾದಿಯಲ್ಲಿರುವಂತಹ ಹೊಸ ಹೊಸ ಡಿಸೈನ್ಸ್ ಮತ್ತು ಟ್ರೆಂಡ್ಸ್ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಮಿಷಾನ್ ಡಿಸೈನ್ ಪಾಯಿಂಟ್ ನ ಕ್ರಿಯೇಟಿವ್ ಹೆಡ್ ಮತ್ತು ಫ್ಯಾಷನ್ ಡಿಸೈನರ್ ಮಿನಿ ಶಿಪು. ಮಿನಿಯವರೇ, ಇವಾಗ ಹೇಳ್ತಾ ಇದ್ರಿ ನೀವು ಯಾಕೆ ಖಾದಿಯನ್ನ ಆಯ್ಕೆ ಮಾಡ್ಕೊಂಡ್ರೆ, ಫ್ಯಾಬ್ರಿಕ್ ಹೆಂಗಿರುತ್ತೆ, ಜೊತೆಗೆ ಇವಾಗ ಒಂದೇ ಕಲರ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು. ಸಾಮಾನ್ಯವಾಗಿ ಖಾದಿ ಅಂದ ತಕ್ಷಣ ಲೈಟ್ ಕಲರ್ಸ್ ಯಾವ್ದಾದ್ರು ಸಿಗುತ್ತೆ, ವೈಟ್ ಅಂತೂ ಸಿಕ್ಕೇ ಸಿಗೋಂಥದ್ದು ಖಾದಿನಲ್ಲಿ. ಇವಾಗ ಅದಕ್ಕೆ ಹೊಸ ಕಲರ್ ಟಚ್ ಕೊಡೋದಕ್ಕೆ ಕೂಡ ನೀವು ಹೊರಟ್ರಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಯಾವ್ಯಾವ ಕಲರ್ಸ್ ಅಂದ್ರೆ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಇವಾಗ ಯಂಗ್ ಜನರೇಷನ್ಗೆ ಒಂಥರ ಫಾಸ್ಟ್ ಕಲರ್ಸ್ ಇಷ್ಟ ಆಗುತ್ತೆ, ಫಾಸ್ಟ್ ಮೂವಿಂಗ್ ಕಲರ್ಸ್ ಇಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಹೆಂಗೆ ರೂಢಿಸ್ಕೊಂಡ್ರಿ ನೀವು ಇದಕ್ಕೆ ಅಂತ? ಒನ್ ಇಸ್ ಬೇಸ್ಡ್, ರಿಸರ್ಚ್ ಬೇಸ್ಡ್ ಇದೆ ಇದು. ಇಂಟರ್ನ್ಯಾಷನಲ್ ಫೋರ್ಕಾಸ್ಟ್ ಅಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅದೆಲ್ಲ ನೋಡ್ಕೊಂಡು ನ್ಯಾಚುರಲ್ ಡೈಸ್ ಜೊತೆಗೆ ಅದು ಉಳ್ಕೊಂಡು ಮಿಕ್ಸ್ ಮಾಡ್ಕೊಂಡು ವಿ ಮೇಕ್ ಡೆಸ್ಕ್ ಲೂಮ್ಸ್. ಫಸ್ಟ್ ಅಲ್ಲಿ ಯಾನ್ಸ್ ಡೈ ಆದ್ಮೇಲೆ ಡೆಸ್ಕ್ ಲೂಮ್ಸ್ ಮಾಡ್ತೀವಿ ಒಂದು ನೋಡ್ಲಿಕ್ಕೆ. ಯಾಕೆಂದ್ರೆ ಕಲರ್ಸ್ ನಾವು ಈಗ ನೂಲು ಬಟ್ಟೆ ಅಂದ್ರೆ ವಾರ್ಪ್ ಇರುತ್ತೆ, ವೆಫ್ಟ್ ಇರುತ್ತೆ, ಇದ್ರ ಜೊತೆಗೆ ಮಿಕ್ಸ್ ಆಗುವಾಗ ಒಂದು ಥರ್ಡ್ ಕಲರ್ ಫಾರ್ಮ್ ಆಗುತ್ತೆ. ಸೊ ವಿ ಡೂ ಲಿಟಲ್ ಬಿಟ್ ಆಫ್ ರಿಸರ್ಚ್. ಈ ಥರ್ಡ್ ಕಲರ್ ಬರುವಾಗ ಯಾವ್ಯಾವ ಕಲರ್ಸ್ ಬರಬಹುದು ಅದರಿಂದ ನಾವು ಸೆಲೆಕ್ಟ್ ಮಾಡಿರ್ತೀವಿ ವಾಟ್ ಇಸ್ ದ ಕ್ಲೋಸೆಸ್ಟ್ ಟು ದ ಇಂಟರ್ನ್ಯಾಷನಲ್ ಫ್ಯಾಷನ್ ಫೋರ್ಕಾಸ್ಟ್. ಸೊ ಇಟ್ ಇಸ್ ನಾಟ್ ಓನ್ಲಿ ವೈಟ್, brown athwa mustards or something like that. We have indigos, blues, earth tones, various shades of earth tones, coral blues, aqua, salmon colors, pinks, all kinds of beautiful shades. So idu young group ge chik makkaligagu agli mahileyarigagu agli they find a variety on the variety iralilla khadiyalli. That variety we have brought. Second thing is that ಪ್ರೋಟೋಟೈಪಿಂಗ್ ಮಾಡ್ತೀವಿ ನಾವು ನಮ್ಮ ಸ್ಟುಡಿಯೋದಲ್ಲಿ. ಫಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಿಷಾನ್ ಡಿಸೈನ್ಸ್ ಅಲ್ಲಿ ನಾವು ಯಾವಾಗಲೂ ಹೇಳ್ತೀವಿ F3I, ದಟ್ ಇಸ್ ಫಿಟ್, ಫಂಕ್ಷನ್, ಫ್ಯಾಷನ್, ಇಂಟಗ್ರೇಷನ್. ಫ್ಯಾಷನಬಲ್ ಆಗಿರೋ ಬಟ್ಟೆ ಫಿಟ್ಟಿಂಗ್ ಅಥವಾ ಕ್ವಾಲಿಟಿ ಚೆನ್ನಾಗಿರಬಾರದು ಅಂತಿಲ್ಲ, ಅಥವಾ ಫಿಟ್ ಅಂಡ್ ಕ್ವಾಲಿಟಿ ಚೆನ್ನಾಗಿದ್ರೆ ಫ್ಯಾಷನಬಲ್ ಆಗಿರಬಾರ್ದು ಅಂತ ಇಲ್ಲ. ಇದು ಮೂರು ಇಳ್ಕೊಂಡು ಹೇಗೆ ಹೌ ವಿ ಕ್ಯಾನ್ ಬ್ರಿಂಗ್ ಇಟ್ ಫಾರ್ವರ್ಡ್. ಸೊ ವಿ ಹ್ಯಾವ್ ಟ್ರೈ ಟು ಟೇಕ್ ದಿಸ್ ಖಾದಿ ಜೊತೆಗೆ with ಖಾದಿ give embellishments, embroideries, sequins, ಆ ಒಂದು ಟಚ್ that is not there
in the market. ಬರೀ ಒಂದು ಕುರ್ತಾ ಅಲ್ವಾ ಅಥವಾ ಬರೀ ಒಂದು ಟ್ಯೂನಿಕ್ ಅಲ್ಲ ಅಥವಾ ಅದ್ರ ಜೊತೆ ಲೈಕ್ ಐ ಆಮ್ ವೇರಿಂಗ್ an asymmetric tri top. Now this is something that people can always move forward. Alva. And this top that I'm wearing, this is also khadi. I have bought a couple of clothes here which maybe you would like to see. Now if you see this is an asymmetric tri top. Now here if you see though there are these vertical lines which are great, and these are the Eastern influences. You have an asymmetric tie and these are hand knotted, which is really wonderful. And ಒಳ್ಳೊಳ್ಳೆ ಕಲರ್ಸ್ ಕೂಡ ಇದೆ, ಒಳ್ಳೊಳ್ಳೆ ಕಲರ್ಸ್ ಕೂಡ ಇದ್ರೆ ಇದೊಂದು ನೋಡಿ ನೀವು ನಾವು ನಾರ್ಮಲ್ ಆಗಿ ನಾವು ಸಲ್ವಾರ್ ಕಮೀಸ್ ಅಥವಾ ಚೂಡಿದಾರ್ ಮಾಡಿದ್ರೆ ಅದರಲ್ಲಿ ಜಸ್ಟ್ ಲೆಂತ್ ಜಾಸ್ತಿ ಇರುತ್ತೆ. ಇದರಲ್ಲಿ ಪ್ಲೀಟಿಂಗ್ ಅಲ್ಲಿ ಮತ್ತೆ ಇಂದು ಈ ಬಟನ್ಸ್ ಡೀಟೇಲ್ ಅಲ್ಲಿ ವಿ ಹ್ಯಾವ್ ಬ್ರಾಟ್ ದಟ್ ಒಂದು ವಿಶೇಷ. ಇನ್ನೊಂದು ವಿಶೇಷ ಏನಂದ್ರೆ ನಾರ್ಮಲಿ ಇಫ್ ಯು ಸಿ ಎನಿ ಸಲ್ವಾರ್ ಆರ್ ಎನಿಥಿಂಗ್ ಅದರಲ್ಲಿ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಇರುತ್ತೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋ ಅಗತ್ಯನೇ ಇಲ್ಲ. ಅದು ಇಟ್ ಮೇಕ್ಸ್ ವೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ದೊಡ್ಡದಂಗೆ ಕಾಣಿಸುತ್ತೆ. ಅದರ ಅಗತ್ಯ ಸ್ಲಿಮ್ ಫಿಟ್ ಕೊಡುತ್ತೆ. ದಿಸ್ ಇಸ್ ಅನದರ್ ಸ್ಟೈಲ್. ಇದರಲ್ಲಿ ನೋಡಿದ್ರಿ ನೀವು ಇಟ್ಸ್ ಅಬ್ಸಲ್ಯೂಟ್ಲಿ ಈ ತರ ನಮ್ ಖಾದಿಯಲ್ಲಿ ಸಿಗೋದೇ ಇಲ್ಲ. ಬಿಕಾಸ್ ವಿತ್ ರಾ ಎಡ್ಜಸ್, ಪೆಸೆಂಟ್ ಸ್ಟೈಲಿಂಗ್ ಅಂಡ್ ಎವ್ರಿಥಿಂಗ್ ಲೈಕ್ ದಟ್. ಸೊ ಲಿಟಲ್ ಥಿಂಗ್ಸ್ ಲೈಕ್ ದಟ್. ಇದು ಚಿಕ್ಕ ಮಕ್ಕಳಿಗೆ ಒಂದು ಬ್ಯೂಟಿಫುಲ್. ದಿಸ್ ಇಸ್ ಅ ರಿಯಲಿ ಶಾರ್ಟ್ ಟಾಪ್ ಟ್ಯೂನಿಂಗ್. ಅಂಡ್ ಇದರಲ್ಲಿ ವಾಟ್ ಮೇಕ್ಸ್ ಇಟ್ ಗೋ ಫಾರ್ವರ್ಡ್ ಇಸ್ ಜೀನ್ಸ್ ಜೊತೆ ಇದು ವೇರ್ ಮಾಡಬಹುದು. ಚಿಕ್ಕ ಮಕ್ಕಳು ಯಾವಾಗಲೂ ಜೀನ್ಸ್ ನಲ್ಲೇ ಇರ್ತಾರೆ, ಆದ್ರೆ ಅದ್ರ ಜೊತೆಗೆ ಹೇಗೆ ಖಾದಿ ಕ್ಯಾನ್ ಗೋ ವಿತ್ ಇಟ್. ಸೊ ಇದರಲ್ಲಿ ಒಂದು ಫಿಲಾಸಫಿ ಇತ್ತು, ದಟ್ ಇಸ್ ದಿ ಅರ್ತ್ ಅಂಡ್ ದ ವಾಟರ್. ಇಫ್ ಯು ಗೋ ಟು ದ ಬೀಚ್, ಸ್ಯಾಂಡ್ ಇರುತ್ತೆ, ಆಮೇಲೆ ವೇವ್ಸ್ ಇರುತ್ತೆ ನೋಡಿ. ಸಾಗರದಲ್ಲಿ ಹೊಳೆಗಳು ಒಂದೇ ಕಲರ್ ಅಲ್ಲಿ ಇರೋದಿಲ್ಲ, ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಲೂ, ವೈಟ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಹೇಳ್ಕೊಂಡು make something that is beautiful. There is a philosophy behind it. ಖಂಡಿತ. ಒಟ್ಟಿನಲ್ಲಿ ಏನಂತಂದ್ರೆ ಆರ್ಗ್ಯಾನಿಕ್ ಕಲರ್ಸ್ ನ ಕೂಡ ಯೂಸ್ ಮಾಡಿರೋದ್ರಿಂದ ಅದೊಂಥರ ಖಾದಿ ಬಟ್ಟೆಗೆ ಅದೊಂಥರ ಮತ್ತಷ್ಟು ಮೆರುಗನ್ನ ಕೊಡುತ್ತೆ ಅಂತ ಹೇಳ್ತೀರಾ ನೀವು. ಇನ್ನು ಅಮಿನಿ ಅವರೇ, ಇವಾಗ ಈ ಕಲರ್ ಕಾಂಬಿನೇಷನ್ಸ್ ನ ನೋಡಿದ್ರೆ, ಡಿಸೈನ್ಸ್ ನ ನೋಡಿದ್ರೆ, ಅಂದ್ರೆ ಇಂಡಿಯನ್ ವಿಮೆನ್ ನ ದೃಷ್ಟಿಯಲ್ಲಿ ಇಟ್ಕೊಂಡು ಏನ್ ಡಿಸೈನ್ ಮಾಡಲಾಗಿದೆಯಾ ಹೇಗೆ? ಬೇಸಿಕ್ಲಿ ಡಿಪೆಂಡಿಂಗ್ ಆನ್ ದ ಸೈಜ್ ಅಂಡ್ ಫಿಟ್ಸ್. ನಾವು ಇವಾಗ ನಾವು ನೋಡಿದ್ರೆ ಸ್ಮಾಲ್ ಲಿಟಲ್ ಥಿಂಗ್ಸ್ ಟಾಪ್ಸ್ ಇದ್ರೆ ಅದು ಜಸ್ಟ್ ಕವರಿಂಗ್ the length, thigh length ಅಲ್ಲಿ ಬರುತ್ತೆ. So that if you are heavy on the bottom or the hips, it will make you look slimmer. And normally ನಾವು ಇವಾಗ ಮಾರ್ಕೆಟ್ ನಲ್ಲಿ ಹೋದ್ರೆ ಕುರ್ತಾ ಸಿಕ್ಕರೆ it will be very straight, waist ನಲ್ಲಿ ಶೇಪ್ ತಗೊಳ್ಳೋದು. So that even if you are not slim, ನೀವು ಸ್ಲಿಮ್ ಆಗಿ ಕಾಣಿಸ್ತೀರಾ. ಸೊ ಲಿಟಲ್ ಟ್ರಿಕ್ಸ್ ಲೈಕ್ ದಟ್ ವಿತ್ ದ ಡಿಸೈನ್ಸ್. ಅಂಡ್ ವಿ ವರ್ಕ್ ಇನ್ ದ ಸ್ಟುಡಿಯೋ ವಿತ್ ರೆಗ್ಯುಲರ್ ಪೀಪಲ್. ನಾನು ಹಾಕೊಳ್ತೀನಿ, ನನ್ನ ಸಿಸ್ಟರ್ ಹಾಕೊಳ್ತಾರೆ. ಅದೆಲ್ಲ ನಾವು ನೋಡಿಕೊಂಡು ನಮ್ಮ ಶೇಪಲ್ಲಿ ಹೇಗೆ ನಾರ್ಮಲ್ ರೆಗ್ಯುಲರ್ ಮಹಿಳೆಯರ ಶೇಪ್ ಹೇಗಿರುತ್ತೆ ಅದರ ಮೇಲೆ, ಆದರೆ ಗಿವಿಂಗ್ ದಟ್ ಕ್ಲೆವರ್ ಟಚ್ ಟು ಗಿವ್ ಇಟ್ ದಟ್ ಶೇಪ್. that sort of thing. Plus in addition ಒಂದು ಏನಂದ್ರೆ ಇದರಲ್ಲಿ it is very simple to use. ಈ ಬಟ್ಟೆ ಎಲ್ಲ ನಾನು ವಾಷಿಂಗ್ ಮೆಷಿನ್ ಅಲ್ಲೇ ಮಾಡ್ತೀನಿ, ವಾಶ್ ಮಾಡ್ತೀನಿ. ಯಾ ಅಬ್ಸಲ್ಯೂಟ್ಲಿ. ಎಲ್ಲರೂ ತಿಳ್ಕೊಳ್ತಾರೆ ಖಾದಿ ಅಂದ್ರೆ ಕಾಟನ್ ಫ್ಯಾಬ್ರಿಕ್ಸ್ ಅಂದ್ರೆ ಶ್ರಿಂಕ್ ಆಗುತ್ತೆ. ಶ್ರಿಂಕ್ ಆಗೋದಿಲ್ಲ. when we prepare the fabric in the studio, it is pre-shrunk. It will not shrink at all after you buy it, and it can be thrown into the washing machine. So nam lifestyle alli the suit agutte. The kind of lifestyle we lead today, ishtu from the morning running anta, it's absolutely ವಂಡರ್ಫುಲ್. ಓಕೆ. ಒಟ್ಟಿನಲ್ಲಿ ಏನಂದ್ರೆ ಲೈಫ್ ಕೂಡ ಜಾಸ್ತಿ ಇರುತ್ತೆ ಈ ಬಟ್ಟೆಗೆ ಅಂತ ಹೇಳ್ತೀರಾ. ಆಮೇಲೆ ಎಲ್ಲ ಒಂದ್ ಕಡೆ ವೆಸ್ಟರ್ನ್ ಯೂಸ್ ಮಾಡಿದಾಗ ಇರೋಂಥ ಒಂದು ಫೀಲಿಂಗಿಗೂ ನಮ್ಮ ಒಂದು ದೇಸಿ ಒಂದು ಬಟ್ಟೆ ಹಾಕೊಂಡಾಗ ಇರೋಂಥ ಫೀಲಿಂಗಿಗೂ ಏನಂತಂದ್ರೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಅನ್ಸುತ್ತೆ. ಏನೋ ಶತಮಾನಗಳ ಹಿಂದಿನ ಒಂದು ಖಾದಿಯನ್ನು ನಾವು ಬಳಸ್ತಾ ಇದೀವಿ, ಜೊತೆಗೆ ಏನಂದ್ರೆ ಅದೊಂಥರ ನಮ್ಗೆ ಹೆಮ್ಮೆ ಅಂತ ಅನ್ಸುತ್ತೆ. ಅದರಲ್ಲೂ ಹೊಸ ಹೊಸ ಡಿಸೈನ್ಸ್ ಇರೋದ್ರಿಂದ ಅದು ಖುಷಿನೂ ಕೊಡುತ್ತೆ ಮನಸ್ಸಿಗೆ ಅಂತ ಅನ್ಸುತ್ತೆ ಮಿನಿ ಅವರೇ. ಅಬ್ಸಲ್ಯೂಟ್ಲಿ. ಅಂಡ್ ಇನ್ ಅಡಿಷನ್ ದಿ ಥಿಂಗ್ ಇಸ್ ದಟ್ ಇದು ನಾವು ಇಲ್ಲಿ ಬೇಕಾದ್ರೂ ಹಾಕಬಹುದು, ಎನಿವೇರ್ ಇನ್ India. You can wear it abroad. You can go to Paris and wear this. Absolutely. And you are wearing an Indian fabric. Like you said, be proud. ಹೊಸ ಡಿಸೈನ್ಸ್ ಮತ್ತು ಟ್ರೆಂಡ್ಸ್ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಮಿಶಾನ್ ಡಿಸೈನ್ ಪಾಯಿಂಟ್ ನ ಕ್ರಿಯೇಟಿವ್ ಹೆಡ್ ಮತ್ತು ಫ್ಯಾಷನ್ ಡಿಸೈನರ್ ಮಿನಿ ಶಿಬ್ಬು. ಮಿನಿ ಅವರೇ, ಸುಮಾರು ವಿಷಯಗಳನ್ನ ತಿಳಿಸ್ತಾ ಇದ್ರಿ ಖಾದಿ ಬಗ್ಗೆ. ಇವಾಗ ನೀವು ಡಿಸೈನ್ ಮಾಡುವಂತ ಒಂದು ಕಲರ್ಸ್ ಬಗ್ಗೆ, ಜೊತೆಗೆ ಏನಂತಂದ್ರೆ ಅದರಲ್ಲಿ ಎಂಬ್ರಾಯ್ಡರಿ ವರ್ಕ್ ಬಗ್ಗೆ ಇದೆಲ್ಲ ಹೇಳ್ತಾ ಇದ್ರಿ. ಇನ್ನಿವಾಗ ಕಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅಂದ್ರೆ ಕ್ಲಾತ್ ಕಟಿಂಗ್ ಸಂದರ್ಭದಲ್ಲಿ ಕಂಪ್ಯೂಟರ್ಗಳನ್ನ ಅಳವಡಿಸ್ಕೊಳ್ಳೋದು, ಸಾಕಷ್ಟು ಹೊಸ ಟೆಕ್ನಾಲಜಿನ ಕೂಡ ನೀವು ಅಳವಡಿಸ್ಕೊಂಡಿದ್ದೀರಾ. ಸೊ ಅದು ಹೇಗೆ ನಡೆಯುತ್ತೆ ಅಂತ ಹೇಳ್ತೀರಾ? ಓಕೆ. ಒನ್ ಇಸ್ ದಟ್
ಡಿಸೈನ್ಸ್ ಮಾಡಬೇಕಾದ್ರೆ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಬೇಸಿಕ್ಲಿ ಐ ಯೂಸ್ ಥಿಂಗ್ಸ್ ಲೈಕ್ ಕೋರಲ್ ಡ್ರಾ ಸಾಫ್ಟ್ವೇರ್, ಆ ಸಾಫ್ಟ್ವೇರ್ ಅಥವಾ ಫೋಟೋಶಾಪ್ ಸಾಫ್ಟ್ವೇರ್, ಈ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿಕೊಂಡು ಇಟ್ ಮೇಕ್ಸ್ ಥಿಂಗ್ಸ್ ಕ್ವಿಕ್ ಆಗುತ್ತೆ, ಫಾಸ್ಟ್, ಮಚ್ ಫಾಸ್ಟ್. ನಾವು ಇವಾಗ ನಾವು ಒಂದು ಡ್ರಾಯಿಂಗ್ ತಗೊಂಡಿದ್ದೀವಿ ಅಥವಾ ಒಂದು ಡಿಸೈನ್ ತಗೊಂಡಿದ್ದೀವಿ, ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀವಿ ನೋಡಿ, ಆ್ಯಂಡ್ ಸಪೋಸ್ ನಾರ್ಮಲಿ ಅದು ನಮಗೆ 5 ನಿಮಿಷ 10 ನಿಮಿಷ 15 ಅಥವಾ ಹಾಫ್ ಅನ್ ಅವರ್ ತಗೊಂಡ್ರೆ, ಇದರಲ್ಲಿ ಇವಾಗ ಕರೆಕ್ಷನ್ಸ್ ಮಾಡಬೇಕಂದ್ರೆ half the time ಅಥವಾ quarter of the time it will take. So normally ಒಂದು ದಿನ if I take to do an embroidery design, ಇದರಲ್ಲಿ ಒಂದು 40 minutes 45 minutes, ಯಾಕೆಂದ್ರೆ ಚೇಂಜಸ್ ನಾವು ಈಸಿಲಿ ಮಾಡಬಹುದು ಅದರಲ್ಲಿ. 1 2 ಅದರಲ್ಲಿ ಕಲರ್ಸು ಹಾಕೊಂಡು ನೋಡಬಹುದು ಯಾವ ಕಲರ್ಸ್ ಅಲ್ಲಿ ಇದು ಚೆನ್ನಾಗಿರುತ್ತೆ, ಯಾವ ಶೇಪ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ. 3 ಖಾದಿಯಲ್ಲಿ ಆಸ್ ಫಾರ್ as ಪಾಸಿಬಲ್ ನಾವು ನಾರ್ಮಲಿ ಮಿಲ್ ಮೇಡ್ ಫ್ಯಾಬ್ರಿಕ್ ಇರಲಿ, ಪವರ್ ಲೂಮ್ ಫ್ಯಾಬ್ರಿಕ್ ಇರಲಿ, ಕಟಿಂಗ್ ಸೆಕ್ಷನ್ ಅಲ್ಲಿ ಅದು ಲೇಯರ್ಸ್ ಅಲ್ಲಿ ಕಟ್ ಆಗುತ್ತೆ. ಸಪೋಸ್ ಯು ಮೇಕಿಂಗ್ 20 pieces 30 pieces, ಅದೆಲ್ಲ ಒಂದೇ ಸತಿ ಲೇಯರ್ಸ್ ಅಲ್ಲಿ ಹಾಕೊಂಡು ಕಟ್ ಮಾಡಬಹುದು. ಖಾದಿಯಲ್ಲಿ ಆ ತರ ಆಗೋದಿಲ್ಲ. ವಿ ಹ್ಯಾವ್ ಟು ಸೆಲೆಕ್ಟ್ ದ ಫ್ಯಾಬ್ರಿಕ್, ಯಾಕೆಂದ್ರೆ ಇದರಲ್ಲಿ ಬಿಕಾಸ್ ಇಟ್ ಇಸ್ ಹ್ಯಾಂಡ್ ಮೇಡ್ ಅಂಡ್ ಎವ್ರಿಥಿಂಗ್ ಲೈಕ್ ದಟ್, ಅದರಲ್ಲಿ ಪಟ್ಟಾಸ್ ಅಥವಾ ವೀವಿಂಗ್ಸ್ ಬರುತ್ತೆ, ಇದೆಲ್ಲ ಸೆಪರೇಟ್ ಆಗಿಟ್ಬಿಟ್ಟು ಸಮ್ಟೈಮ್ಸ್ ಲೇಯರ್ಸ್ ಅಲ್ಲಿ ಮಾಡ್ತೀವಿ. ಸೊ ವಿ ಯೂಸ್ ಅ ಸ್ಮಾಲ್ ಕಟಿಂಗ್ ಮೆಷಿನ್, ಯು ಕಾಂಟ್ ಡು ಹೈ ಲೇಯರ್ಸ್, ಚಿಕ್ಕ ಕಟ್ಟಿಂಗ್ ಮೆಷಿನ್ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಡೂ ಪ್ಯಾಟರ್ನ್ ಮೇಕಿಂಗ್ ಅಲ್ಲಿ ನಾವು ನಾರ್ಮಲ್ ಲೈಬ್ರರಿಯಲ್ಲಿ ಹೇಗೆ ನಾವು ಬುಕ್ಸ್ ರಿಸೋರ್ಸ್ ಸೆಂಟರ್ ಅಲ್ಲಿ ಇಡ್ತೀವಿ ಅಂತ ನೋಡಿ, ಅದೇ ರೀತಿಯಲ್ಲಿ ಇಟ್ ಇಸ್ ಆಲ್ ಕೆಪ್ಟ್ ಟುಗೆದರ್ ಅಂಡ್ so that whenever you want to call it up, you can call it up. ಓಕೆ, ಇವಾಗ ಹೊಸ ಡಿಸೈನ್ಸ್ ಜೊತೆಗೆ ಇವಾಗ ಪ್ಯಾಟರ್ನ್ಸ್ ಅಂದ್ರೆ ಇವಾಗ ಒಂದು ಹೇಳ್ತಾ ಇದ್ರಿ ಕುರ್ತಾಸು, ಇದೆಲ್ಲನೂ ಮಾಮೂಲಿಯಾಗಿ ನಾವು ನೋಡುವಂಥದ್ದು, ಮತ್ತೆ ವೆಸ್ಟರ್ನ್ ಔಟ್ಫಿಟ್ ಕೂಡ. ಇದ್ರ ಜೊತೆಗೆ ಟ್ರೆಡಿಷನಲ್ ಆಗಿ ಏನಾದ್ರು ಸಲ್ವರ್ಸ್ ಆಗಿರ್ಬೋದು, ಅಂದ್ರೆ ಯಾವ ವೆರೈಟೀಸ್ ಸಿಗುತ್ತೆ ಜನರಿಗೆ ಅಂತ? ಸಲ್ವಾರ್ಸ್ ಆಲ್ಸೋ ನಾವು ಮಾಡ್ತೀವಿ, ಮಾಡೋದಿಲ್ಲ ಅಂತಿಲ್ಲ. ಅದರಲ್ಲಿ ಒಂದು ಡಿಫ್ರೆನ್ಸ್, ಒಂದು ಟೈನಿ ಡಿಫ್ರೆನ್ಸ್ ಇದೆ. ಯಾಕೆಂದ್ರೆ ನಾನು ಮುಂಚೆ ಹೇಳಿದವಾಗ ದಟ್ ವೇಸ್ಟ್ ಅಲ್ಲಿ ಎಕ್ಸ್ಟ್ರಾ ತುಂಬಾ ಜಾಸ್ತಿ ಫ್ಯಾಬ್ರಿಕ್ ಬರುತ್ತೆ ನಾರ್ಮಲಿ ನಾವು ಸಲ್ವಾರ್ ತಗೊಂಡ್ರಿ. ವಾಟ್ ವಿ ಡೂ ಇನ್ ದ ಸ್ಟುಡಿಯೋ ಇಸ್ ವಿ ಮೇಕ್ ಇಟ್ ಲೈಕ್ ಅ ಟ್ರೌಸರ್ ಅಲ್ಲಿ ದೇರ್ ಇಸ್ ಜಿಪ್ಪರ್, ಅ ಫ್ಲಾಟ್ ವೇಸ್ಟ್ ಪ್ಯಾಂಟ್, ಸೊ ವಿ ಯೂಸ್ ದಟ್. ಆದ್ರೆ ನೋಡಿದ್ರೆ ಬಾಟಮ್ ಅಲ್ಲಿ ಕಫ್ ಇರುತ್ತೆ, ಎಲ್ಲ ಇರುತ್ತೆ, ನೋಡಿದ್ರೆ ಅದು ಯಾರಾದ್ರೂ ನಾವು ಇಟ್ಕೊಳ್ಳೋದು ನೋಡಿದ್ರೆ ಸಲ್ವಾರ್ ಹಾಕೊಂಡಿದ್ದೀರಾ ಅಥವಾ ಚೂಡಿದಾರ್ ಹಾಕೊಂಡಿದ್ದೀರಾ ಅನ್ಸುತ್ತೆ. ಆದ್ರೆ ಇಟ್ ಇಸ್ ಬ್ಯೂಟಿಫುಲಿ ಮೇಡ್ ಬಿಕಾಸ್ ಇಟ್ ಇಸ್ ಲೈಕ್ ಅ ಟ್ರೌಸರ್ ಇನ್ ಸೈಡ್, ಫಿಟ್ಸ್, ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದಿಲ್ಲ. ಸೊ ಇಟ್ ಮೇಕ್ಸ್ ಯು ಲುಕ್ ಸೇ 30 inch ವೇಸ್ಟ್. ಅವರು ನಾರ್ಮಲಿ ಚೂಡಿದಾರ್ ಅಥವಾ ಸಲ್ವಾರ್ ಹಾಕೊಂಡ್ರೆ 32 inch ವೇಸ್ಟ್ ಹಾಗೆ ಅನ್ಸುತ್ತೆ. ಇದರಲ್ಲಿ ಇಫ್ ಯು ಆರ್ 32 inch ವೇಸ್ಟ್, ಯು ಮೇ ಲುಕ್ ಲೈಕ್ 30. ಸೊ ಓಕೆ, ಏನಂತಂದ್ರೆ ಅದು ಹಾಕೊಂಡ್ಮೇಲೆನೆ ಅದ್ರ ಫೀಲಿಂಗ್ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ನೀವು ಮಿನಿಯವರೇ. ಇನ್ನು ಈ ಆರ್ಗ್ಯಾನಿಕ್ ಕಲರ್ಸ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಶ್ರಮ ಇರೋದ್ರಿಂದ ಇದು ಜನಸಾಮಾನ್ಯರಿಗೆ ನಿಲ್ಕುತ್ತಾ ಅಥವಾ ತುಂಬಾ ಕಾಸ್ಟ್ಲಿನಾ ಹೇಗೆ ಅಂತ? ಕಾಸ್ಟ್ ಇಸ್ ಅ ಲಿಟಲ್ ಹೈಯರ್. ಓಕೆ, ಬಿಕಾಸ್ ಒಂದು ಆರ್ಗ್ಯಾನಿಕ್ ಕಾಟನ್ ಇದು ಬೆಳೆಸಲಿಕ್ಕೆ ದೇರ್ ಆರ್ ನೋ ಪೆಸ್ಟಿಸೈಡ್ಸ್ ಯೂಸ್, ಈಲ್ಡ್ ಅದಕ್ಕೆ ಲೆಸ್ ಆಗುತ್ತೆ. ಸೊ ದೇರ್ ಫೋರ್ price is higher. 2 vegetable colors, vegetable dyes are a little more expensive. 3 because of that now we wanted to compete with normal commercial garments. ಖಾದಿ ಇದ್ರೆ ಅಥವಾ ಹ್ಯಾಂಡ್ಲೂಮ್ ಬಟ್ಟೆ ಇದ್ರೆ ಅದು ಕ್ವಾಲಿಟಿಯಲ್ಲಿ ಕಡಿಮೆ ಆಗಿರಬೇಕು ಅಂತಿಲ್ಲ. ಇಟ್ ಕ್ಯಾನ್ ಕಂಪೀಟ್ ಆ್ಯಂಡ್ ಬಿ ಫಾರ್ವರ್ಡ್. ಆ ಥರ ನೋಡಿದ್ರೆ ಅಗೇನ್ ಅದರಲ್ಲಿ ಎಫರ್ಟ್ ಹೋಗುತ್ತೆ. ನಾನು ಇವಾಗ ಹೇಳಿದ್ದೆ ಅಲ್ವಾ, ಲೇಯರ್ಸ್ ಅಲ್ಲಿ ಕಟ್ ಮಾಡೋಕ್ಕಾಗೋದಿಲ್ಲ ಗಾರ್ಮೆಂಟ್ಸ್ ಅನ್ನ. ದಟ್ ಮೀನ್ಸ್ ಎಕ್ಸ್ಟ್ರಾ ಟೈಮ್ ಇಸ್ ರಿಕ್ವೈರ್ಡ್. ಎಕ್ಸ್ಟ್ರಾ ಟೈಮ್ ಅಂದ್ರೆ ಎಕ್ಸ್ಟ್ರಾ ಮನಿ. ಸೊ ದೇರ್ಫೋರ್ ಇಟ್ ಇಸ್ ಅ ಲಿಟಲ್ ಮೋರ್ ಎಕ್ಸ್ಪೆನ್ಸಿವ್ ಬಟ್ ವೆಲ್ ವರ್ತ್ ಇಟ್. ಇಟ್ಸ್ ವರ್ತ್ ಇಟ್. ಓಕೆ, ಇದು ತುಂಬಾ ಲೈಫ್ ಇರೋದ್ರಿಂದ, ಜೊತೆಗೆ ಏನಂದ್ರೆ ಹಾಕೊಂಡಾಗ ನೀವು ಹೇಳೋದ್ರಿಂದ ಹೇಳ್ತಾ ಇದ್ರೆ ಅವಾಗಲೇ ತುಂಬಾ ಖುಷಿ ಕೊಡೋದ್ರಿಂದ, ಜೊತೆಗೆ ಫಿಟ್ಟಿಂಗ್ಸ್ ಚೆನ್ನಾಗಿರೋದ್ರಿಂದ ಎಲ್ಲ ಒಂದ್ ಕಡೆ ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ಅಂಡ್ ಆಲ್ಸೋ ಯು ಆರ್ ಹೆಲ್ಪಿಂಗ್ ದಿ ಎನ್ವೈರನ್ಮೆಂಟ್. ಕರೆಕ್ಟ್ ಅಲ್ವಾ? ಕೆಮಿಕಲ್ ಡೈಸ್ ಇದರಲ್ಲಿ ಯೂಸ್ ಆಗೋದಿಲ್ಲ. ನಾವು ಇವಾಗ ಏನಾದ್ರೂ ಬಟನ್ಸ್ ಯೂಸ್ ಮಾಡಿದ್ರು ವುಡನ್ ಬಟನ್ಸ್ ಯೂಸ್ ಮಾಡ್ತೀವಿ, ಶೆಲ್ ಬಟನ್ಸ್ ಯೂಸ್ ಮಾಡ್ತೀವಿ. ವಿ ಡು ನಾಟ್ ಯೂಸ್ ಎನಿ ಕೆಮಿಕಲ್ ಡೈಸ್ ಅಥವಾ ಯೂಸ್ ಮಾಡಿದ್ರು ಅದು ಆಸೋ ಫ್ರೀ ಇರುತ್ತೆ. ಸೊ ಇಟ್ ಇಸ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಓಕೆ, ಯಾರು ಪರಿಸರವನ್ನ ಪ್ರೀತಿ ಮಾಡ್ತಾರೋ ಅಂತವ್ರಿಗೆ ಬಟ್ಟೆಗಳನ್ನ ಧರಿಸಲೇಬೇಕು ಅಂತ ಹೇಳ್ತೀವಿ. ಓಕೆ ಮಿನಿಯವರೇ, ಇನ್ ಕೊನೆಯಲ್ಲಿ ಖಾದಿ ಟ್ರೆಂಡ್ ಬಗ್ಗೆ, ಇವಾಗಿರುವಂತಹ ಖಾದಿ ಫ್ಯಾಷನ್ ಬಗ್ಗೆ ಏನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಜನರಿಗೆ ಅಂತ? ಇದರಲ್ಲಿ ಒನ್ ಆಫ್ ದ ಫಿಲಾಸಫಿ ದಟ್ ವಿ ಹ್ಯಾವ್ ಇಸ್ ದಟ್ ವಿ ಆರ್ ವರ್ಕಿಂಗ್ ವಿತ್ ದ ಟ್ರೈಬಲ್ ಫಾರ್ಮರ್, ವಿ ಆರ್ ವರ್ಕಿಂಗ್ ವಿತ್ ದ ವೀವರ್ ಅಂಡ್ ವಿ ಆರ್ ವರ್ಕಿಂಗ್ ವಿತ್ ದ ಡಯರ್ಸ್ ಕಮ್ಯುನಿಟಿ. ಸೊ ಇದರ ಹೇಗೆ ಮುಂದೆ ನಾವು ತಗೊಂಡು ಹೋಗ್ಲಿಕ್ಕೆ ಇಚ್ಛೆ ಪಡ್ತೀವಿ ಅಂತ, ಅದೇ ರೀತಿಯಲ್ಲಿ ಈ ಹೋಲ್ ಕಮ್ಯುನಿಟಿಯನ್ನ, ದ ಎಂಟೈರ್ ಕಮ್ಯುನಿಟಿ ವಿ ವಾಂಟ್ ಟು ಟೇಕ್ ಫಾರ್ವರ್ಡ್. ಸೊ ಇದರಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ಬೈಯಿಂಗ್ ಅ ಖಾದಿ, ಇಟ್ ಇಸ್ ಆಲ್ಸೋ ದಟ್ ಯು ಆರ್ ಹೆಲ್ಪಿಂಗ್ ದಟ್ ವೀವರ್, ಯು ಆರ್ ಹೆಲ್ಪಿಂಗ್ ದಟ್ ಡಯರ್, ಯು ಆರ್ ಹೆಲ್ಪಿಂಗ್ ದಟ್ ಹ್ಯಾಂಡ್ಲೂಮ್ ಪರ್ಸನ್. So in addition to all of that, plus
you are helping the environment. So there is a philosophy behind it. ಓಕೆ ಮಿನಿ ಶುಭ ಅವರೇ, ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖಾದಿ ಬಟ್ಟೆಯ ಒಂದು ಮಹತ್ವದ ಬಗ್ಗೆ, ಜೊತೆಗೆ ಏನಂತಂದ್ರೆ ಅದರಲ್ಲಿರುವಂತಹ ಡಿಸೈನ್ಸ್, ವೆರೈಟೀಸು, ಅದನ್ನ ಯಾಕೆ ಜನ ಇಷ್ಟಪಡಬೇಕು, ಯಾಕೆ ಖಾದಿ ಬಟ್ಟೆಗಳನ್ನ ಹೆಚ್ಚಾಗಿ ಹಾಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆಡಿದ್ದೀರಾ. ತಮಗೆ ಧನ್ಯವಾದ. ದೇಶೀಯ ಸಂಸ್ಕೃತಿಯ ಕೈಗನ್ನಡಿ ಅಂದ್ರೆ ಖಾದಿ. ಶತಮಾನಗಳ ಇತಿಹಾಸವಿರೋ ಖಾದಿಗೆ ಈಗಿನ ಕಾಲದ ಫ್ಯಾಷನ್ ಮಿಕ್ಸ್ ಮಾಡಿ ಡಿಸೈನ್ ಮಾಡಿರೋದನ್ನ ನೋಡಿದ್ರೆ ಎಂಥವ್ರು ಕೂಡ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಎಲ್ಲಿಗೂ ವೇರ್ ಮಾಡ್ಲಿಕ್ಕೆ ಖಂಡಿತ ಇಷ್ಟವಾಗುತ್ತೆ. ಖಾದಿ ಬಟ್ಟೆಗೆ ಹೊಸತನವನ್ನ ಕೊಟ್ಟು ಹೊಸ ಡಿಸೈನ್ಗಳಲ್ಲಿ ವಿನ್ಯಾಸ ಮಾಡ್ತಿರೋ ಎಕೋ ಫ್ರೆಂಡ್ಲಿ ಫ್ಯಾಷನ್ ಸ್ಟೋರ್ ಮಿಂಕ್ ಅನ್ನೋ ಖಾದಿ ಭಂಡಾರದ ಕಾರ್ಯ ಈ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ